ಮಾನವನ ಹೃದಯವು ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ. ಇಂಥ ಹೃದಯದ ತೊಂದರೆಗೆ ದೇವರಲ್ಲಿ ಮಾತ್ರ ಪರಿಹಾರವಿದೆ. ಆತ್ಮೀಯ ಮಿತ್ರರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸುಸ್ವಾಗತ. ಪ್ರಿಯರೇ, ನಾವು ಯಾವ ಪಕ್ಷದಲ್ಲಿದ್ದೇವೆ? ಗೇಲಿ ಮಾಡುವವರೋ, ಟೀಕೆಗಾರರೋ, ದೇವರ ಪಕ್ಷದವರೋ? ಇವತ್ತು ದೇವರ ವಾಕ್ಯದ ಅಧ್ಯಯನವು ನಮಗೆ ಅದನ್ನು ತಿಳಿಯಪಡಿಸ್ತದೆ. ಆದ್ದರಿಂದ ಇಂದಿನ ಕಾರ್ಯಕ್ರಮವನ್ನು ಆರಂಭದಿಂದ ಕೊನೆಯವರೆಗೂ ವೀಕ್ಷಿಸಿರಿ. ನೀವು ಹೊಂದಿದ ಆಶೀರ್ವಾದವನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಸುಮ್ಮನೆ ಸಿಕ್ಕಿದ ಸಂಪತ್ತು ಕ್ಷಯಿಸುವುದು, ದುಡಿದು ಕೂಡಿಸಿದವನಿಗೆ ಅಭಿವೃದ್ಧಿಯಾಗುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರಿಯರೇ, 35ನೇ ಕೀರ್ತನೆಯ ಅಧ್ಯಯನವನ್ನು ನಾವು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ವೈರಿಗಳಿಂದ ಬಿಡುಗಡೆಗಾಗಿ ಪ್ರಾರ್ಥನೆ ಎಂಬುದಾಗಿದೆ. ಪ್ರಿಯರೇ, ಅರಸನಾದ ಸೌಲನಿಂದ ಕಷ್ಟಗಳಿಗೊಳಗಾದ ಸಂದರ್ಭದಲ್ಲಿ ದಾವೀದನು ಈ ಕೀರ್ತನೆಯನ್ನು ಬರೆದನು. ಈ ಕೀರ್ತನೆಯ ಹಿನ್ನೆಲೆಯನ್ನು 1ನೇ ಸಮುವೇಲನ ಪುಸ್ತಕ 24ನೇ ಅಧ್ಯಾಯದಲ್ಲಿ ಕಾಣಬಹುದು. ದೇವರ ವೈರಿಗಳಿಗೆ ತಕ್ಕ ದಂಡನೆಯನ್ನು ಕೊಡಬೇಕೆಂದು, ಅವರನ್ನು ಶಿಕ್ಷಿಸಬೇಕೆಂದು ನೀತಿಯ ದೇವರಿಗೆ ಮಾಡುವ ವಿಜ್ಞಾಪನೆ ಇದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ಕ್ರೈಸ್ತನಾದವನು ಈ ರೀತಿ ಪ್ರಾರ್ಥಿಸಬಾರದೆಂದು, ಯೇಸು ಕ್ರಿಸ್ತನು ಈ ರೀತಿ ಮಾಡಲಿಲ್ಲವೆಂದು ಕೆಲವು ಟೀಕಾಕಾರರು ಹೇಳಬಹುದು. ಆದರೆ ಯೇಸು ನ್ಯಾಯಾಧಿಪತಿಯ ಬಳಿಗೆ ಹೋದ ಒಬ್ಬ ವಿಧವೆಯ ಸಾಮ್ಯವನ್ನು ಹೇಳಿದ್ದಾನೆ. ಆಕೆ ಅವನಲ್ಲಿ ಹೋಗಿ, ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳಿದಳು. ಆ ನ್ಯಾಯಾಧಿಪತಿ ಅದಕ್ಕಾಗಿ ತುಂಬ ಕಾಲ ತೆಗೆದುಕೊಂಡನು. ಆದರೂ ಕೊನೆಗೆ ಆ ವಿಧವೆಗೆ ನ್ಯಾಯ ಒದಗಿಸಿದನು. ಇದು ಒಂದು ವಿರೋಧಾಭಾಸದ ಸಾಮ್ಯವಾಗಿದೆ. ದೇವರು ಭಾವನೆಗಳಿಲ್ಲದ ಕಠಿಣ ಹೃದಯದ ನ್ಯಾಯಾಧಿಪತಿಯಲ್ಲ. ಆತನು ಕೃಪಾಭರಿತನು, ಅದ್ಭುತನು, ತನ್ನ ಮಕ್ಕಳಿಗೆ ಸಹಾಯ ಮಾಡಲು ಆಸಕ್ತನಾದವನೂ ಆಗಿದ್ದಾನೆ. ನಾವು ನಮ್ಮ ದುಃಖಗಳನ್ನು ಆತನಿಗೆ ವಹಿಸಬೇಕು. ಪೌಲನು ವಿಶ್ವಾಸಿಗಳಿಗೆ ಈ ಸಲಹೆಯನ್ನು ಕೊಡುತ್ತಾನೆ. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕಂದರೆ ಮುಯ್ಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಇದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ಓದುತ್ತೇವೆ. ಪ್ರಿಯರೇ, ನಾವು ಮುಯ್ಯಿಗೆ ಮುಯಿ ತೀರಿಸಲು ಹೋಗಬಾರದು. ಈ ಸಂಗತಿಯನ್ನು ದೇವರಿಗೆ ವಹಿಸಿಬಿಡಬೇಕು. ಅದು ಆತನ ವಿಭಾಗವಾಗಿದೆ. ನಮಗಿಂತ ಚೆನ್ನಾಗಿ ಆತನದನ್ನು ನಿರ್ವಹಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, ದಾವೀದನು ಈ ಕೀರ್ತನೆಯನ್ನು ಬರೆಯುವಾಗ ಅವನು ಸಂಕಷ್ಟದಲ್ಲಿದ್ದನು. ಅವನು ಸೌಲನಿಂದ ತಪ್ಪಿಸಿಕೊಂಡು ಓಡುತ್ತಿದ್ದನು. ಆದರೂ ದಾವೀದನಿಗೆ ಸೌಲನನ್ನು ಕೊಲ್ಲುವ ಒಳ್ಳೆಯ ಅವಕಾಶ ಸಿಕ್ಕಿದರೂ ಅವನು ಹಾಗೆ ಮಾಡಲಿಲ್ಲ. ದಾವೀದನು ತನ್ನ ಪ್ರಾಣವನ್ನು ಉಳಿಸಿದ್ದಾನೆಂದು ಸೌಲನಿಗೆ ಗೊತ್ತಾಯಿತು. 1ನೇ ಸಮುವೇಲನ ಪುಸ್ತಕ 24ನೇ ಅಧ್ಯಾಯದಲ್ಲಿ ಸೌಲನು ದೇವರು ಸಿಂಹಾಸನವನ್ನು ದಾವೀದನಿಗೆ ಕೊಟ್ಟಿದ್ದಾನೆ ಎಂಬುದನ್ನು ತಿಳಿದಿರುವುದಾಗಿಯೂ ದಾವೀದನು ತನಗಿಂತಲೂ ನೀತಿವಂತನೆಂದು ಒಪ್ಪಿಕೊಳ್ಳುತ್ತಾನೆ. ಆದರೂ ದಾವೀದನನ್ನು ಸಮಾಧಾನದಿಂದ ಮನೆಗೆ ತರುವ ಬದಲು ಅವನನ್ನು ವೈರಿಯ ಹಾಗೆ ಬೆನ್ನಟ್ಟುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಈ ಬಿನ್ನಹವು ವೈಯಕ್ತಿಕವಾದದ್ದು ಮಾತ್ರವಲ್ಲದೆ ಪ್ರವಾದನ ರೂಪದ್ದೂ ಆಗಿದೆ. ದಾವೀದನ ಸಂಕಟಗಳು ಮುಂದೆ ಇಸ್ರಾಯೇಲ್ ಜನಶೇಷಕ್ಕೆ ಸಂಕಟ ಕಾಲದಲ್ಲಿ ಉಂಟಾಗಲಿರುವ ಹಿಂಸೆಗಳ ಮುನ್ಸೂಚನೆಯಾಗಿದೆ. ಕರ್ತನಾದ ಯೇಸು ಕ್ರಿಸ್ತನು 2ನೇ ಬಾರಿಗೆ ಬರುವಾಗ ನೀತಿಯ ದಂಡನೆಯ ಕೇಳಿಕೆ ಪೂರೈಸಲ್ಪಡುತ್ತದೆ. ಆಗ ಆತನು ನ್ಯಾಯವನ್ನು ಸ್ಥಾಪಿಸಿ ದೇವರು ಆರಿಸಿದವರನ್ನು ವಿಮೋಚಿಸುತ್ತಾನೆ. ಕೀರ್ತನೆ 35, 4 ಮತ್ತು 5ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿರುವವರು ಆಶಾಭಂಗಪಟ್ಟು ಅವಮಾನ ಹೊಂದಲಿ. ನನಗೆ ಕೇಡನ್ನು ಯೋಚಿಸುವವರು ಮಾನಭಂಗದಿಂದ ಹಿಂದಿರುಗಿ ಹೊಡಲಿ. ಅವರು ಗಾಳಿ ಹಾರಿಸುವ ಹೊಟ್ಟಿನಂತಾಗಲಿ. ಯೆಹೋವನ ದೂತನು ಅವರನ್ನು ನೂಕಿಬಿಡಲಿ ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ದಾವೀದನು ಈ ಸಮಸ್ಯೆಯನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾನೆ. ಯೆಹೋವನ ದೂತನು ಎಂಬುದಾಗಿ ಇಲ್ಲಿ 2ನೇ ಬಾರಿ ಹೇಳಲಾಗಿದೆ. ಮೊದಲನೆಯದು ಕೀರ್ತನೆ 34:7 ಇದು ನರವತಾರಕ್ಕೆ ಮೊದಲಿನ ಕ್ರಿಸ್ತನೇ ಎಂದು ನನ್ನ ನಂಬಿಕೆಯಾಗಿದೆ. ಆತನು ವಿಮೋಚಕನೂ ನ್ಯಾಯಾಧಿಪತಿಯೂ ಆಗಿದ್ದಾನೆ. ಕೀರ್ತನೆ 35:6-8 ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕತ್ತಲೆಯೂ ಜಾರಿಕೆಯೂ ಇರುವ ದಾರಿಯಲ್ಲಿ ಯೆಹೋವನ ದೂತನು ಅವರನ್ನು ಹಿಂದಟ್ಟಲಿ. ಅವರು ನಿಷ್ಕಾರಣವಾಗಿ ನನಗೆ ಬಲೆಯನ್ನು ಒಡ್ಡಿದ್ದಾರೆ. ಆ ಕಾರಣವಾಗಿ ನನ್ನ ಪ್ರಾಣವನ್ನು ತೆಗೆಯಬೇಕೆಂದು ಗುಂಡಿಯನ್ನು ತೋಡಿದ್ದಾರೆ. ಅವನಿಗೆ ನಾಶನವು ಆಕಸ್ಮಾತ್ತಾಗಿ ಬರಲಿ. ತಾನು ಒಡ್ಡಿದ ಬಲೆಯಲ್ಲಿ ತಾನೇ ಸಿಕ್ಕಿಬೀಳಲಿ. ತಾನು ತೋಡಿದ ಕುಣಿಯಲ್ಲಿ ತಾನೇ ಬಿದ್ದು ಹೋಗಲಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಅತಿಯಾಗಿ ಕಾಣುತ್ತದೆ. ಅದು ಸೇಡಿನ ಪ್ರಾರ್ಥನೆಯಾಗಿದೆ. ದೇವರು ತಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆಂದು ಹೇಳಿರುವುದರಿಂದ ಕ್ರೈಸ್ತನು ಈ ರೀತಿ ಪ್ರಾರ್ಥಿಸುವುದು ಸರಿಯಲ್ಲ. ಆದರೆ ದೇವರು ಹಾಗೆ ತೀರಿಸುವುದಿಲ್ಲವೆಂದು ನೀನು ನೆನೆಸಿದರೆ ಅದು ತಪ್ಪಾದೀತು. ಆತನು ಅದನ್ನು ಖಂಡಿತವಾಗಿ ಮಾಡುತ್ತಾನೆ. ಆತನು ನ್ಯಾಯ, ನೀತಿ, ಪರಿಶುದ್ಧತೆಗಳಿಂದ ಅದನ್ನು ನಿರ್ವಹಿಸುತ್ತಾನೆ. ನಮ್ಮ ತೊಂದರೆಗಳನ್ನು ಆತನಿಗೆ ವಹಿಸಿಬಿಡೋಣ. ಆತನು ಸರಿಯಾದ ರೀತಿಯಲ್ಲಿಯೇ ಅದನ್ನು ನಿರ್ವಹಿಸುತ್ತಾನೆ. ನಮ್ಮ ಆತ್ಮಕ್ಕೆ ಈ ವಿಶೇಷ ಕೀರ್ತನೆಯು ಆದರಣೆ, ಸಮಾಧಾನ ನೀಡುತ್ತದೆ. ಕೀರ್ತನೆ 35:9 ಮತ್ತು 10 ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ನನ್ನ ಮನಸ್ಸಿಗೆ ಯೆಹೋವನ ದೆಸೆಯಿಂದ ಹರ್ಷ ಉಂಟಾಗುವುದು. ಆತನಿಂದಾದ ರಕ್ಷಣೆಯ ನಿಮಿತ್ತ ಆನಂದಪಡುವೆನು. ಯೆಹೋವನೇ, ಕುಗ್ಗಿದವನನ್ನು ಬಲಾತ್ಕಾರಿಯಿಂದಲೂ ದಿಕ್ಕಿಲ್ಲದ ಬಡವನನ್ನು ಸೂರೆ ಮಾಡುವವನಿಂದಲೂ ತಪ್ಪಿಸಿ ರಕ್ಷಿಸುವಾತನೇ, ನಿನಗೆ ಸಮಾನರು ಯಾರಿದ್ದಾರೆಂದು ನನ್ನ ಎಲುಬುಗಳೆಲ್ಲ ಹೇಳುವವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದಾವೀದನು ಈ ಸಂದರ್ಭದಲ್ಲಿ ಅತೀ ಬಡವನಾಗಿದ್ದನು. ಅವನು ಅಡಗಿಕೊಂಡಿರುವಾಗ ಸಾಲದಲ್ಲಿ ಸಿಕ್ಕಿಬಿದ್ದ ಕೆಲವರು ಅವನ ಬಳಿಗೆ ಬರುತ್ತಾರೆ. ಅವರಿಗೆ ಕಷ್ಟವೂ ಅಸಂತುಷ್ಟಿಯೂ ಆಗಿದ್ದವು. ಅವರು ಅವನ ಒಡನಾಡಿಗಳಾಗಿದ್ದರು. ಅವನ ಬಡತನದಲ್ಲಿ ಅವರೂ ಪಾಲುಗಾರರಾದರು. ಆದರೆ ದೇವರು ಅವನ ಸಂಗಡವಿದ್ದು ಬಡವರನ್ನು ಸೂರೆ ಮಾಡುವವರಿಂದ ಅವರನ್ನು ರಕ್ಷಿಸಿದನು. ಕೀರ್ತನೆ 35:16 ಹೀಗೆ ಹೇಳುತ್ತದೆ: ದೋಸೆಗೋಸ್ಕರ ಗೇಲಿ ಮಾಡುವ ಮೂರ್ಖರ ಸಂಗಡ ನನ್ನ ಮೇಲೆ ಹಲ್ಲು ಕಡಿಯುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗೇಲಿ ಮಾಡುವವರೆಂದರೆ ಔತಣಗಳಲ್ಲಿ ಜನರನ್ನು ರಂಜಿಸಲಿಕ್ಕಾಗಿ ನೇಮಿಸಲ್ಪಟ್ಟವರು. ಇಲ್ಲಿ ಅವರು ದಾವೀದನನ್ನು ಸೌಲನಿಂದ ಓಡಿ ಹೋಗಿ ಅಡಗಿಕೊಂಡದಕ್ಕಾಗಿ ಗೇಲಿ ಮಾಡಿದರು. ಅವನು ಮಹಾದೈತ್ಯ ಗೊಲ್ಯಾತನನ್ನು ಕೊಂದನು, ಆದರೆ ಸೌಲನಿಗೆ ಭಯಪಡುತ್ತಿದ್ದಾನೆ ಎಂದು ಹೇಳಿರಬಹುದು. ಪ್ರಿಯರೇ, ಕಪಟಿಗಳಾದ ಗೇಲಿಗಾರರು ಈಗಲೂ ನಮ್ಮ ಸುತ್ತಲೂ ಇದ್ದಾರೆ. ಸಭೆಗಳಲ್ಲಿಯೂ ಅಂಥವರನ್ನು ಕಾಣಬಹುದು. ಗೇಲಿಗಾರರಿಂದ ಸಭೆಯ ಸಾಕ್ಷಿಗೆ ಪೆಟ್ಟು ಬೀಳುತ್ತದೆ. ಸಭೆಯು ಕ್ರಿಸ್ತನ ಮದಲಗಿತ್ತಿಯಾಗಿದೆ. ಆಕೆಯ ಕುರಿತಾಗಿ ದೇವರಿಗೆ ಒಂದು ಯೋಜನೆ ಇನ್ನೂ ಇದೆ. ಆದ್ದರಿಂದ ಸಭೆಯನ್ನು ಒಳಗಿಂದ ಶುದ್ಧ ಮಾಡುವ ಕಾರ್ಯವನ್ನು ಯಾರಾದರೂ ಮಾಡಲೇಬೇಕಾಗಿದೆ. ನಾವು ಲೋಕವನ್ನು ತೀರ್ಪು ಮಾಡುವವರಲ್ಲ, ಆದರೆ ಸಭೆಯೊಳಗಿನ ಸಂಗತಿಗಳನ್ನು ತೀರ್ಪು ಮಾಡಬಹುದು. ದೇವಜನರನ್ನು ಗೇಲಿ ಮಾಡುವವರು ಇರ್ತಾರೆ. ಅವರ ಕುರಿತಾಗಿ ಸುಳ್ಳುಗಳನ್ನು ಹೇಳುತ್ತಾರೆ ಮತ್ತು ಈ ಕೆಲಸವನ್ನು ಭಕ್ತಿವಂತಿಕೆಯಿಂದ ಮಾಡುತ್ತಾರೆ. ಅವರು ಕಪಟಿಗಳಾದ ಗೇಲಿಗಾರರು, ದೇವರ ಸಭೆಯಲ್ಲಿನ ವಿದೂಷಕರು, ದೇವಜನರನ್ನು ಅಪಹಾಸ್ಯ ಮಾಡುವವರು. ಪ್ರಿಯ ಸ್ನೇಹಿತನೇ, ನೀತಿವಂತರು ಗೇಲಿಯನ್ನೆದುರಿಸಬೇಕಾದರೂ ಹಿಂಸೆಗಳನ್ನು ಅನುಭವಿಸಿದರೂ ಅವರ ಈ ಅವಸ್ಥೆಗಾಗಿ ವೈರಿಯು ಸಂತೋಷಪಟ್ಟರೂ ಅಂತ್ಯದಲ್ಲಿ ಯಾವಾಗಲೂ ಬಿಡುಗಡೆ ಇರುತ್ತದೆ. ದೇವರ ರಾಜ್ಯದಲ್ಲಿ ನೀತಿವಂತರಿಗೆ ಪಾಲು ದೊರಕುತ್ತದೆ. ದೇವರ ಕೃಪೆಯಿಂದ 35ನೇ ಕೀರ್ತನೆಯ ಅಧ್ಯಯನವನ್ನು ನಾವು ಮಾಡಿ ಮುಗಿಸಿದೆವು. ಮುಂದಕ್ಕೆ ನಾವು 36ನೇ ಕೀರ್ತನೆಯನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದುಷ್ಟನ ಚಿತ್ರಣ ಎಂಬುದಾಗಿದೆ. ಪ್ರಿಯರೇ, ಈ ಕೀರ್ತನೆಗೆ ಯೆಹೋವನ ಸೇವಕನಾದ ದಾವೀದನ ಎಂಬ ತಲೆಬರಹವಿದೆ. ಈ ಕೀರ್ತನೆಯು ಮಾನವ ಹೃದಯದ ಒಂದು ದೃಶ್ಯವನ್ನು ತೋರಿಸುತ್ತದೆ. ಹೃದಯವು ದುಷ್ಟವಾಗಿದೆ. ನೀವು ಅದನ್ನು ನಂಬದಿರಬಹುದು, ಆದರೆ ಮಾನವರೆಲ್ಲರ ಹೃದಯವು ದುಷ್ಟತನದ್ದೇ ಆಗಿದೆ. ಯೆರೆಮೀಯನ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9 ಹೀಗಿದೆ: ಹೃದಯವು ಎಲ್ಲಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು ಎಂಬುದಾಗಿ. ಪ್ರಿಯರೇ,
ಇಂಥ ಹೃದಯದ ತೊಂದರೆಗೆ ದೇವರಲ್ಲಿ ಪರಿಹಾರವಿದೆ. ಕೀರ್ತನೆ 36 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪಾಪವು ದುಷ್ಟನ ಮನಸ್ಸಿನೊಳಗೆ ನುಡಿಯುತ್ತಿರುವುದರಿಂದ ಅವನ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 70 ಮಂದಿ ಮಾಡಿದ ಭಾಷಾಂತರದಲ್ಲಿ ಈ ವಚನವಾಗಿದೆ. ಅಂದರೆ ಐಗುಪ್ತದ 70 ಮಂದಿ ಮಾಡಿದ ಗ್ರೀಕ್ ಭಾಷಾಂತರ. ಪ್ರಿಯರೇ, ದುಷ್ಟನಿಗೆ ಅವನ ಮನಸ್ಸಿನೊಳಗೆ ಪಾಪದ ಒಂದು ಧ್ವನಿ ಹೇಳುತ್ತಿರುತ್ತದೆ. ಹೃದಯದಲ್ಲಿರುವ ಈ ಅಪರಾಧದ ಈ ದಿವ್ಯವಾಣಿ ಯಾವುದು? ಅದು ಪ್ರತಿಯೊಬ್ಬನಲ್ಲಿಯೂ ಇರುವ ಹಳೆಯ ಸ್ವಭಾವವಾಗಿದೆ, ಆದಾಮನ ಸ್ವಭಾವ. ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯ 19ನೇ ವಚನದಲ್ಲಿ ಕರ್ತನಾದ ಯೇಸು ಹೇಳಿದ್ದಾನೆ, ಮನುಷ್ಯನೊಳಗಿಂದ ಕೆಟ್ಟ ಆಲೋಚನೆ, ಕೊಲೆ, ಹಾದರ, ಸೂಳೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ ಎಂಬುದಾಗಿ. ಮಾನವನ ಹೃದಯದೊಳಗಿಂದ ಬರುವ ಇವೆಲ್ಲವೂ ಕೆಟ್ಟ ಆಲೋಚನೆಗಳೇ ಆಗಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18ನೇ ವಚನದಲ್ಲಿ ಪೌಲನು ಹೇಳುತ್ತಾನೆ, ಅವರ ಕಣ್ಣೆದುರಿಗೆ ದೇವರ ಭಯವೇ ಇಲ್ಲ ಎಂದು. ಇದು ದುಷ್ಟನ ಕುರಿತ ಪ್ರಕಟಣೆಯಾಗಿದೆ. ದುಷ್ಟನ ಹೃದಯದಲ್ಲಿ ಪಾಪದ ವಾಣಿ ಕೇಳಿಸುತ್ತದೆ. ಆ ಹಳೆ ಸ್ವಭಾವವು ಮಾನವನ ಮೇಲೆ ನಿಯಂತ್ರಣವಿರಿಸಿಕೊಂಡಿರುತ್ತದೆ. ನಮ್ಮ ಮನಸ್ಸಾಕ್ಷಿಯು ನಮಗೆ ಮಾರ್ಗದರ್ಶನವಾಗಿರಲಿ ಎಂದು ಹೇಳುವವರಿಗೆ ನಾನು ಹೇಳುವುದೇನೆಂದರೆ, ನಿಮ್ಮ ಮನಸ್ಸಾಕ್ಷಿ ನಿಮಗೆ ಮಾರ್ಗದರ್ಶಕವಾಗಿರುವುದಿಲ್ಲ, ಪರಿಶುದ್ಧಾತ್ಮನು ನಿಮ್ಮ ಮಾರ್ಗದರ್ಶಕನು. ಪ್ರಿಯ ಮಿತ್ರನೇ, ಮನಸ್ಸಾಕ್ಷಿಯು ನೀನು ತಪ್ಪು ಮಾಡಿದಾಗ ತಪ್ಪು ಮಾಡಿದ್ದಿ ಎಂದು ಮಾತ್ರ ಹೇಳುತ್ತದೆ, ಆದರೆ ಪವಿತ್ರಾತ್ಮನು ನಿನ್ನ ಮಾರ್ಗದರ್ಶಕನಾಗಿರಲಿ. ಮನಸ್ಸಾಕ್ಷಿಯು ನೀನು ತಪ್ಪು ಮಾಡಿದಾಗ ನಿನ್ನನ್ನು ಚುಚ್ಚುವ ಕೆಲಸ ಮಾತ್ರ ಮಾಡುತ್ತದೆ. ಕೀರ್ತನೆ 36 2ನೇ ವಚನ ಹೀಗೆ ಹೇಳುತ್ತದೆ, ಅದು ಅವನನ್ನು ವಂಚಿಸಿ ನಿನ್ನ ತಪ್ಪು ಬಯಲಿಗೆ ಬರುವುದಿಲ್ಲ, ಹೇಯವಾಗುವುದಿಲ್ಲ ಎಂದು ಊದಿಬಿಡುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸಂಬಂಧ ಮ್ಯಾಥ್ಯೂ ಹೆನ್ರಿಯವರು ತನ್ನ ವಿವರಣೆ ಗ್ರಂಥದಲ್ಲಿ ಈ ರೀತಿಯ ಆಸಕ್ತಿಕರ ಸಂಗತಿಯನ್ನು ಬರೆದಿದ್ದಾರೆ. ಅವರು ಹೇಳುವಂತೆ, ಪಾಪಿಗಳು ತಮ್ಮನ್ನು ತಾವೇ ನಾಶಪಡಿಸಿಕೊಳ್ಳುತ್ತಾರೆ. ಅವರು ಸ್ವಯಂ ಕೊಚ್ಚಿಕೊಳ್ಳುವವರಾಗಿದ್ದು ತಮ್ಮನ್ನೇ ನಾಶಪಡಿಸಿಕೊಳ್ಳುತ್ತಾರೆ. ಅವರು ತಮ್ಮನ್ನು ತಾವೇ ಮೋಸಪಡಿಸಿಕೊಳ್ಳದಿದ್ದರೆ ಸೈತಾನನು ಅವರನ್ನು ಮೋಸಗೊಳಿಸಲಾರನು. ಆದರೆ ಮೋಸ ಯಾವಾಗಲೂ ನಿಲ್ಲುವಂಥದ್ದೋ ಇಲ್ಲ. ಪಾಪಿಗಳು ಮೋಸ ಹೋಗದಿರುವ ಅವರ ಪಾಪವು ಬಯಲಾಗುವ ದಿನ ಬಂದೇ ಬರುತ್ತದೆ. ನಿತ್ಯ ನಾಶನದಲ್ಲಿನ ವ್ಯಕ್ತಿ ನಿತ್ಯಕ್ಕೂ ಸಹಿಸಿಕೊಂಡಿರಬೇಕಾದ ಒಂದು ಸಂಗತಿ ಎಂದರೆ ಅವನನ್ನು ಹಾಗೆ ಮಾಡುವ ಹಳೆ ಸ್ವಭಾವವಾಗಿರುತ್ತದೆ. ಅದು ಅವನೊಳಗೇನೆ ಒಂದು ಚಿಕ್ಕ ನರಕವನ್ನು ಹುಟ್ಟಿಸುತ್ತದೆ. ಕೀರ್ತನೆ 36 3ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನ ಬಾಯಿಯಿಂದ ಕೆಡುಕು ವಂಚನೆಯೂ ಬರುತ್ತವೆ, ವಿವೇಕ ಮಾರ್ಗವನ್ನೂ ಪರಹಿತವನ್ನು ಬಿಟ್ಟೇ ಬಿಟ್ಟಿದ್ದಾನೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಒಮ್ಮೆ ಒಬ್ಬ ನಿವೃತ್ತನಾದ ಒಳ್ಳೆಯ ವ್ಯಕ್ತಿಯೊಬ್ಬನನ್ನು ನಾನು ಸಂಧಿಸಿದೆ. ಅವರ ಬಾಯಿಯಿಂದ ಹೊರಬಂದದ್ದು ಪಾಪದ ಮಾತುಗಳೇ. ಪ್ರತಿಯೊಂದು ಮಾತಿನೊಂದಿಗೂ ದೂಷಣೆಯ ಮಾತುಗಳನ್ನಾಡುತ್ತಿದ್ದರು. ಅವನ ಬಾಯಿಯಿಂದ ಕೆಡುಕು ವಂಚನೆಯೂ ಬರುತ್ತದೆ ಎಂಬ ವಚನ ಅವರಲ್ಲಿ ಕಾರ್ಯ ಮಾಡುತ್ತಿತ್ತು. ಕೀರ್ತನೆ 36 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ, ಹಾಸಿಗೆಯ ಮೇಲೆ ಇರುವಾಗಲೂ ಕೆಡುಕನ್ನೇ ಯೋಚಿಸುತ್ತಿರುವನು, ಅಲ್ಲದ ದಾರಿಯಲ್ಲಿ ನಿಂತುಕೊಂಡಿದ್ದಾನೆ, ಎಂಥ ದುಷ್ಕೃತ್ಯಕ್ಕೂ ಹೇಸುವುದಿಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಾಸಿಗೆಯಲ್ಲಿ ಮಲಗಿರುವಾಗ ಮರುದಿನ ತಾನು ಮಾಡಬೇಕಾದ ಕೆಟ್ಟದ್ದರ ಕುರಿತೇ ಯೋಚಿಸುತ್ತಿರುತ್ತಾನೆ. ಇದು ಭಯಾನಕವಾದದ್ದು. ದೇವರು ಎಂಥವನೆಂದು ನೋಡಿರಿ. ಕೀರ್ತನೆ 36 5 ಮತ್ತು 7ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಯೆಹೋವನೇ, ನಿನ್ನ ಪ್ರೀತಿಯು ಆಕಾಶದಷ್ಟೂ ಉನ್ನತವಾಗಿದೆ, ನಿನ್ನ ನಂಬಿಗಸ್ತಿಕೆಯು ಮೇಘಮಾರ್ಗವನ್ನು ಮುಟ್ಟುತ್ತದೆ. ನಿನ್ನ ನೀತಿಯು ದಿವ್ಯ ಪರ್ವತಗಳಂತೆಯೂ ನಿನ್ನ ನ್ಯಾಯವು ಮಹಾಸಾಗರದಂತೆಯೂ ಇವೆ. ಯೆಹೋವನೇ, ನೀನು ಮನುಷ್ಯರನ್ನೂ ಮೃಗಗಳನ್ನೂ ಸಂರಕ್ಷಿಸುತ್ತಿ. ದೇವರೇ, ನಿನ್ನ ಪ್ರೀತಿ ಎಷ್ಟೋ ಅಮೂಲ್ಯವಾದದ್ದು. ಮಾನವರು ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುತ್ತಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ಮಾತುಗಳು ಎಷ್ಟೊಂದು ಅದ್ಭುತವಾದವುಗಳಾಗಿವೆ. ಇಂತಹ ದೇವರನ್ನು ಮಾನವನು ತಿರಸ್ಕರಿಸುತ್ತಾನೆ. ಇಂಥ ದೇವರಿಗೆ ಮಾನವನು ಭಯಪಡುವುದಿಲ್ಲ. ದುಷ್ಟರು ಈ ದೇವರನ್ನು ತಿಳಿದಿಲ್ಲ. ಆತನ ರೆಕ್ಕೆಗಳ ಅಡಿಯಲ್ಲಿರುವುದೆಂದರೆ ಏನೆಂದು ಅವರಿಗೆ ತಿಳಿದಿಲ್ಲ.
ಅದು ನೀತಿವಂತರು ಆಶ್ರಯ ಸೇರುವ ಸ್ಥಳವಾಗಿದೆ. ಯೆಹೋವನ ರೆಕ್ಕೆಗಳ ಕುರಿತಾಗಿ ನಾನು ಮಾತನಾಡಲು ಇಚ್ಛಿಸುತ್ತೇನೆ. ವಿಮೋಚನೆಕಾಂಡ ಪುಸ್ತಕ 19ನೇ ಅಧ್ಯಾಯ 4ನೇ ವಚನದಲ್ಲಿ ದೇವರು ಇಸ್ರಾಯೇಲ್ಯರಿಗೆ ಹೇಳಿದ್ದು, ನಾನು ಐಗುಪ್ತರಿಗೆ ಏನು ಮಾಡಿದೆನೋ, ಹದ್ದು ತನ್ನ ಮರಿಗಳನ್ನು ರೆಕ್ಕೆಗಳ ಮೇಲೆ ಹೊತ್ತುಕೊಳ್ಳುವಂತೆ ನಾನು ನಿಮ್ಮನ್ನು ಹೊತ್ತುಕೊಂಡು ನನ್ನ ಸ್ಥಳಕ್ಕೆ ಹೇಗೆ ಸೇರಿಸಿದೆನೋ, ಇದನ್ನೆಲ್ಲ ನೀವು ನೋಡಿದ್ದೀರಷ್ಟೇ ಎಂಬುದಾಗಿ. ಪ್ರಿಯರೇ, ಆತನ ರೆಕ್ಕೆಗಳ ಅಡಿಯಲ್ಲಿ ರಕ್ಷಣೆ, ಭದ್ರತೆ, ವಿಶ್ರಾಂತಿ ಹಾಗೂ ದೇವರ ಪ್ರೀತಿಯ ಬೆಚ್ಚಗಿನ ಅನುಭವವಿರುತ್ತದೆ. ಯೇಸು ಹೇಳಿದ್ದು, ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನದಲ್ಲಿ ಇದನ್ನು ಓದುತ್ತೇವೆ. ಪ್ರಿಯರೇ, ಇಂತಹ ದೇವರನ್ನು ಈಗಲೂ ಅನೇಕರು ತಿರಸ್ಕರಿಸುತ್ತಾರೆ. ಕೀರ್ತನೆ 36, 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಗರ್ವಿಷ್ಠರ ಕಾಲ ಕೆಳಗೆ ನನ್ನನ್ನು ಬೀಳಿಸಬೇಡ, ದುರ್ಜನರಿಂದ ನಾವು ದೇಶಭ್ರಷ್ಟರಾಗದಂತೆ ಮಾಡು. ಇಗೋ, ಕೆಡುಕರು ಕೆಡವಲ್ಪಟ್ಟು ಏಳಲಾರದೆ ಬಿದ್ದಿದ್ದಾರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದುಷ್ಟರ ಕಾಲ ಕೆಳಗೆ ತಾನು ಬೀಳದಂತೆ ದೇವರು ತನ್ನ ಕರುಣೆ ಕೃಪೆಗಳನ್ನು ತನಗೆ ದಯಪಾಲಿಸುತ್ತಾ ಇರಬೇಕೆಂದು ದಾವೀದನು ಪ್ರಾರ್ಥಿಸುತ್ತಾನೆ. ಈ ಪ್ರಾರ್ಥನೆಯನ್ನು ಪ್ರತಿಯೊಬ್ಬ ವಿಶ್ವಾಸಿಯೂ ಮಾಡಬೇಕಾಗಿದೆ. ನಾವು ಬಹು ದುಷ್ಟ ಲೋಕದಲ್ಲಿ ಜೀವಿಸುತ್ತಿದ್ದೇವೆ. ಯಾವಾಗಲೂ ನನ್ನ ಪ್ರಾರ್ಥನೆಯು ಹೀಗಿರುತ್ತಿತ್ತು, ದೇವರೇ, ನಾನು ದುಷ್ಟರ ಕೈಯಲ್ಲಿ ಬೀಳದಂತೆ ಕಾಪಾಡು ಎಂಬುದಾಗಿ. ನಿಮ್ಮ ಪ್ರಾರ್ಥನೆಯು ಇದೇ ಆಗಿರಲಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು 37ನೇ ಕೀರ್ತನೆಯನ್ನು ಅಧ್ಯಯನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಭವಿಷ್ಯದ ಆಶೀರ್ವಾದದ ವಾಗ್ದಾನ ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಇದು ದಾವೀದನ ಕೀರ್ತನೆಯಾಗಿದೆ. ಇದು ದಾವೀದನ ಅನುಭವವಾಗಿದೆ. ಪ್ರಾಸಬದ್ಧವಾಗಿ ಬರೆಯಲ್ಪಟ್ಟ ಇದು ಇಸ್ರಾಯೇಲಿನ ಜನಶೇಷಕ್ಕೆ ಮುಂದಣ ಆಶೀರ್ವಾದದ ವಾಗ್ದಾನವಾಗಿದೆ. ಈ ಕೀರ್ತನೆಯ ಪ್ರತಿಯೊಂದು ವಚನವು ಇಬ್ರಿಯ ಅಕ್ಷರಮಾಲೆಯ ಅಕ್ಷರದೊಂದಿಗೆ ಪ್ರಾರಂಭವಾಗುತ್ತದೆ. ಈ ಕೀರ್ತನೆಯಲ್ಲಿ 40 ವಚನಗಳಿವೆ. ಅಂದರೆ 2 ವಚನಗಳು ಇಬ್ರಿಯ ಅಕ್ಷರಮಾಲೆಯ ಅಕ್ಷರದೊಂದಿಗೆ ಆರಂಭವಾಗುತ್ತದೆ. ನಮ್ಮ ಮಕ್ಕಳಿಗೆ ಅಕ್ಷರಮಾಲೆಯನ್ನು ಕಲಿಸುವಂತಿದೆ. ಅಂದರೆ ಈ ಕೀರ್ತನೆಯು ಎ ಅಂದರೆ ಆಪಲ್, ಬಿ ಅಂದರೆ ಬೇಬಿ, ಸಿ ಅಂದರೆ ಕ್ಯಾಟ್ ಇತ್ಯಾದಿ. ಪ್ರಿಯರೇ, ಈ ಕೀರ್ತನೆಯನ್ನು ಅದೇ ಮಾದರಿಯಲ್ಲಿ ರಚಿಸಲಾಗಿದೆ. ಈ ಕೀರ್ತನೆಯನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಂಡರೂ ಇದು ದೇವಜನರಿಗೆ ದೊಡ್ಡ ಆಶೀರ್ವಾದಕ್ಕೆ ಕಾರಣವಾಗಿದೆ. ಕೀರ್ತನೆ 37 ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕೆಟ್ಟ ನಡತೆಯುಳ್ಳವರನ್ನು ನೋಡಿ ಊರಿಗೊಳ್ಳಬೇಡ, ದುರಾಚಾರಿಗಳಿಗೋಸ್ಕರ ಹೊಟ್ಟೆ ಕಿಚ್ಚು ಪಡಬೇಡ. ಅವರು ಹುಲ್ಲಿನಂತೆ ಬೇಗ ಒಣಗಿ ಹೋಗುವರು, ಸೊಪ್ಪಿನ ಪಲ್ಯದಂತೆ ಬಾಡಿ ಹೋಗುವರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೆಟ್ಟವರ ಸಮೃದ್ಧಿಯು ದಾವೀದನಿಗೆ ಅರ್ಥವಾಗದ ಸಂಗತಿಯಾಗಿತ್ತು. ಈ ಪ್ರಸ್ತಾಪವು 73ನೇ ಕೀರ್ತನೆಯಲ್ಲಿ ಹೇಳಲಾಗಿದೆ. ಹಳೆ ಒಡಂಬಡಿಕೆಯಲ್ಲಿ ಇತರ ಕಡೆಗಳಲ್ಲಿ ಇದೆ. ದೇವರಿಲ್ಲದವರು ಯಾಕೆ ಅಭಿವೃದ್ಧಿ ಹೊಂದುತ್ತಾರೆ? ಹಳೆ ಒಡಂಬಡಿಕೆಯಲ್ಲಿ ದೇವರು ವಿಶ್ವಾಸಿಗಳಿಗೆ ಲೌಕಿಕ ಹಾಗೂ ಭೌತಿಕ ಸಮೃದ್ಧಿಯನ್ನು ವಾಗ್ದಾನ ಮಾಡಿದ್ದಾನೆ. ಈಗಿನ ವಿಶ್ವಾಸಿಗಳಿಗೆ ದೇವರು ಹೀಗೆ ವಾಗ್ದಾನ ಮಾಡಿಲ್ಲ. ನಮ್ಮ ನಿರೀಕ್ಷೆ ಪರಲೋಕದಲ್ಲಿದೆ, ಇಲ್ಲಿ ಅಲ್ಲ. ಆದರೆ ಇಸ್ರಾಯೇಲ್ಯರ ನಿರೀಕ್ಷೆಯು ಈ ಲೋಕದ್ದಾಗಿತ್ತು. ಆ ದಿನಗಳಲ್ಲಿ ಮನುಷ್ಯನು ದೇವರಿಲ್ಲದವರು ಅಭಿವೃದ್ಧಿ ಹೊಂದುವುದನ್ನು ನೋಡಿದನು. ಅಂಥವರ ಹೊಲಗಳಿಗೆ ಒಳ್ಳೆ ಮಳೆ ಬಂದು ಸಮೃದ್ಧವಾದ ಬೆಳೆಯಾಗುತ್ತಿತ್ತು. ಆದರೆ ಸಮೀಪದಲ್ಲೇ ಇದ್ದ ಬಡ ನೀತಿವಂತನು ಕಷ್ಟಪಡುತ್ತಿದ್ದನು. ಇದಕ್ಕೆ ಕಾರಣವನ್ನು ತಿಳುಕೊಳ್ಳುವುದು ಬಹು ಕಷ್ಟವಾಗಿತ್ತು. ಪ್ರೀತಿಯುಳ್ಳ ದೇವಜನರೇ, 73ನೇ ಕೀರ್ತನೆಯ ಆಸಾಫನಂತೆ ದಾವೀದನು ಒಂದು ತೀರ್ಮಾನಕ್ಕೆ ಬರುತ್ತಾನೆ. ಅದೇನೆಂದರೆ, ದುಷ್ಟರು ಒಂದು ದಿನ ಹುಲ್ಲಿನಂತೆ ಬಿದ್ದು ಹೋಗುತ್ತಾರೆ ಎಂದು. ಪ್ರಿಯ ಮಿತ್ರನೇ, ದೇವರಿಗೆ ಸಮಯ ಕೊಡು. ಆತನು ದುಷ್ಟರನ್ನು ನೋಡಿಕೊಳ್ಳುತ್ತಾನೆ. ಇಂಥ ದೇವರಿಲ್ಲದವರ ಅಂತ್ಯಾವಸ್ಥೆಯನ್ನು ನಾವು ನೋಡಬೇಕು. ನೀನು ಸುತ್ತಲೂ ನೋಡುವಾಗ ದುಷ್ಟರು ವೃದ್ಧಿಯಾಗುವುದನ್ನು ನಿನಗೆ ಸಹಿಸಲಾಗದಿದ್ದರೆ ಈ ಸಮಸ್ಯೆಯನ್ನು ಪರಿಹರಿಸಲು ನೀನು ಕೆಲವು ಸಂಗತಿಗಳನ್ನು ಮಾಡು. ಅದಾವದೆಂದರೆ, ಕೀರ್ತನೆ 37 3ನೇ ವಚನ ಹೀಗೆ ಹೇಳುತ್ತದೆ, ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು,
ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು ಎಂಬುದಾಗಿ. ಪ್ರಿಯರೇ, ಈ ಲೋಕದ ದೇವಜನರಿಗೆ ಇದೊಂದು ವಾಗ್ದಾನವಾಗಿದೆ. ಆತನು ಹೇಳುತ್ತಿದ್ದಾನೆ, ದುಷ್ಟರ ಕುರಿತಾಗಿ ತಲೆ ಕೆಡಿಸಿಕೊಳ್ಳಬೇಡ, ನೀನು ನನ್ನಲ್ಲಿ ಭರವಸೆ ಬಿಡು, ನಾನು ನಿನ್ನ ಚಿಂತೆ ಮಾಡುತ್ತೇನೆ ಎಂಬುದಾಗಿ. ಕೀರ್ತನೆ 34, 4ನೇ ವಚನ ಹೀಗೆ ಹೇಳುತ್ತದೆ, ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಇಸ್ರಾಯೇಲರಿಗೆ ಕೊಡಲ್ಪಟ್ಟ ವಾಗ್ದಾನ. ಆದರೆ ಈ ದಿನ ನಮಗೂ ಅನ್ವಯಿಸುವಂತಾದು. ದೇವರು ನಿನ್ನ ವ್ಯವಹಾರವನ್ನು ಆಶೀರ್ವದಿಸುತ್ತಾನೋ ನನಗೆ ತಿಳಿಯದು, ಆದರೆ ಆತನು ನಿನಗೆ ಈಗಾಗಲೇ ಆತ್ಮಿಕ ಆಶೀರ್ವಾದಗಳನ್ನು ಕೊಟ್ಟಿದ್ದಾನೆ. ಇನ್ನೂ ನಿನಗೆ ಇಡಿಸಲಾಗದಷ್ಟು ಆತ್ಮಿಕ ಆಶೀರ್ವಾದಗಳನ್ನು ಕೊಡುತ್ತಾನೆ. ಆಗ ನಾವೇನು ಮಾಡಬೇಕೆಂಬುದನ್ನು ನೋಡು. ನಾವು ಕರ್ತನಲ್ಲಿ ಸಂತೋಷಪಡಬೇಕು. ಇನ್ನೂ ಒಂದು ಸಂಗತಿಯನ್ನು ನಾವು ಮಾಡಬೇಕಾಗಿದೆ. ಅದೇನೆಂದರೆ ಕೀರ್ತನೆ 37, 5ನೇ ವಚನ ಹೀಗೆ ಹೇಳುತ್ತದೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ. ನಿನ್ನ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸು ಎಂಬುದಾಗಿ ನೋಡುವಾಗ ಅನೇಕರು ದೇವರಲ್ಲಿ ತಪ್ಪು ಹುಡುಕಿ ಆತನನ್ನು ಟೀಕಿಸುತ್ತಾರೆ. ಆದರೆ ಅವರು ತಮ್ಮ ಮಾರ್ಗವನ್ನು ಕರ್ತನಿಗೆ ಒಪ್ಪಿಸಲಿಲ್ಲ. ಭರವಸೆದಿಂದಿರು, ಆತನೇ ಅದನ್ನು ಸಾಗಿಸುವನು ಎಂಬುದಾಗಿ ನೋಡುವಾಗ ದೇವರಿಗೆ ಅವಕಾಶ ಕೊಡು. ಆತನು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. ಪ್ರಿಯ ಸ್ನೇಹಿತನೇ, ದೇವರು ಒಳ್ಳೆಯವನು. ವಿಗ್ರಹಾರಾಧಕರು ದೇವರು ಭಯಂಕರನಾದವನೆಂದು ತಿಳಿದುಕೊಂಡಿದ್ದಾರೆ. ಅವರ ವಿಗ್ರಹಗಳು ಭಯಂಕರವಾಗಿ ಕಾಣುತ್ತವೆ. ಅನೇಕ ಕ್ರೈಸ್ತರು ದೇವರನ್ನು ಹೀಗೆಯೇ ಭಾವಿಸಿಕೊಳ್ಳುತ್ತಾರೆ. ಆತನು ನಿನ್ನ ಮೇಲೆ ಯಾವಾಗಲೂ ಬೀಳಬಹುದಾದ ಖಳನಾಯಕನೆಂದುಕೊಳ್ಳುತ್ತಾರೆ. ಆದರೆ ಆತನು ಹಾಗಿಲ್ಲ. ಆತನು ನಿನ್ನ ಸ್ನೇಹಿತನಾಗಿದ್ದಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನ್ನನ್ನು ರಕ್ಷಿಸಲು ಬಯಸುತ್ತಾನೆ. ಆದರೆ ನೀನು ನಿನ್ನ ಮಾರ್ಗವನ್ನು ಆತನಿಗೆ ಒಪ್ಪಿಸಬೇಕು. ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿದ್ದೇವೆ? ನಮ್ಮ ಮಾರ್ಗವನ್ನು ದೇವರಿಗೆ ಒಪ್ಪಿಸಿಕೊಟ್ಟಿದ್ದೇವೆಯೋ ಅಥವಾ ನಮ್ಮಷ್ಟಕ್ಕೆ ನಾವು ಜೀವಿಸುತ್ತಾ ಇದ್ದೇವೆಯೋ? ಈ ಕೃಪಾ ಸಮಯದಲ್ಲಿ ನಮ್ಮ ಜೀವಿತವನ್ನು ದೇವರ ಹಸ್ತಕ್ಕೆ ಒಪ್ಪಿಸಿಕೊಡೋಣ. ಆತನ ಮಾರ್ಗದಲ್ಲಿ ನಾವು ನಡೆಯುವಂತೆಯೂ ಆಶೀರ್ವಾದದಾಯಕವಾಗಿ ಜೀವಿಸುವಂತೆಯೂ ಆತನೇ ನಮಗೆ ಸಹಾಯ ಮಾಡುತ್ತಾನೆ. ಹೀಗಾಗುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮೊಯ್ಯಿಗೆ ಮೊಯ್ ತೀರಿಸುವುದು ಮಾನವನ ಸ್ವಭಾವ. ಆದರೆ ದೇವರು ಅದನ್ನು ನಾನು ಮಾಡುತ್ತೇನೆ ಎಂದು ಹೇಳ್ತಾನೆ. ಯಾಕೆಂದರೆ ಆತನು ನೀತಿಯ ದೇವರು. ನಮ್ಮ ಸಮಸ್ಯೆಯನ್ನು, ಕೆಟ್ಟದಾದ ಹೃದಯವನ್ನು ದೇವರಿಗೆ ಒಪ್ಪಿಸುವುದಾದರೆ ಆತನು ನಮಗೆ ನೂತನ ಹೃದಯವನ್ನು ಅನುಗ್ರಹಿಸಿ ಬಿಡುಗಡೆಯ ಜೀವಿತದಲ್ಲಿ ನಡೆಸುತ್ತಾನೆ. ಹಾಗಾದರೆ ಹಿಂದೆ ಹೊಸ ಜೀವಿತವನ್ನು ಹೊಂದಿಕೊಳ್ಳೋಣ, ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಬನ್ರಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನೂತನ ಜೀವಿತವನ್ನು ಕೊಡುವುದು ಯೇಸು ಕ್ರಿಸ್ತನ ಮಾತ್ರವೇ. ಅದಕ್ಕಾಗಿಯೂ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ಲೋಕದಲ್ಲಿ ಯಾರು ಕೂಡ ಇಂತಹ ಒಳ್ಳೆಯ ಜೀವಿತ, ನೀತಿವಂತರ ಜೀವಿತವನ್ನು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ಈ ವಾಕ್ಯಗಳನ್ನು ಕೇಳ್ತಿರುವಾಗ ಅವರ ಹೃದಯದಲ್ಲಿ ನೀನು ಮಾತನಾಡು ಸ್ವಾಮಿ. ಅವರು ಸಹ ನೀತಿವಂತರಾಗಿ ನಿನ್ನ ಮಕ್ಕಳಾಗಿ ಬಾಳಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ವಂಚಕ ಹೃದಯ ನಿಮ್ಮಲ್ಲಿ ಇರುವುದಾದರೆ ಹಳೆಯದನ್ನು ದೇವರಿಗೆ ಕೊಟ್ಟು ಹೊಸದನ್ನು ಪಡೆದುಕೊಳ್ಳ್ರಿ. ನೂತನ ವ್ಯಕ್ತಿಗಳಾಗಿ ಇತರರಿಗೆ ಬೆಳಕನ್ನು ನೀಡಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ವಂದನೆಗಳು.